ವಿಷಯಕ್ಕೆ ಹೋಗುವುದಕ್ಕಿಂತ ಮುಂಚಿತವಾಗಿ ನಾನು ಕೆಲವೊಂದು ಸೂಚನೆಗಳನ್ನ ನೀಡುತ್ತೇನೆ, ಎಲ್ಲರೂ ಅದನ್ನು ಅನುಸರಿಸಬೇಕು. ಮೊದಲಿಗೆ ಎಲ್ಲರೂ ನೇರವಾಗಿ ಕುಳಿತುಕೊಳ್ಳಿ. ಇತರೆ ವಿಷಯಗಳಿಗೆ ಸಂಬಂಧಪಟ್ಟಂತೆ ಇರುವಂತಹ ನೋಟ್ ಪುಸ್ತಕಗಳನ್ನು ಮತ್ತೆ ಪಠ್ಯ ಪುಸ್ತಕಗಳನ್ನು ಎತ್ತಿಟ್ಟು ಒಂದು ನೋಟ್ ಪುಸ್ತಕ ಮತ್ತು ಒಂದು ಪೆನ್ನನ್ನು ತೆಗೆದುಕೊಳ್ಳಿ. ನಾನು ಹೇಳುವ ಮುಖ್ಯವಾದ ಅಂಶಗಳನ್ನು ಅದರಲ್ಲಿ ನೀವು ಬರೆದುಕೊಳ್ಳಬೇಕು. ಮತ್ತೆ ನಾನು ಪ್ರಶ್ನೆಗಳನ್ನ ಕೇಳಬೇಕಾದ್ರೆ ಯಾರಿಗೆ ಉತ್ತರ ಗೊತ್ತಿದೆಯೋ ಅವರು ಮಾತ್ರ ಕೈಯನ್ನ ಮೇಲಕ್ಕೆತ್ತಿ ಗುಂಪಲ್ಲಿ ಉತ್ತರವನ್ನ ಕೊಡಬಾರದು. ಆಯ್ತಾ? ಸರಿ ವಿದ್ಯಾರ್ಥಿಗಳು, ನಾವು ಪ್ರತಿನಿತ್ಯ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಚಲಿಸ್ತೀವಿ ಅಲ್ವಾ? ಅದಕ್ಕೆ ಸಂಬಂಧಪಟ್ಟಂಗೆ ನಾನು ಕೆಲವು ಚಿತ್ರಪಟಗಳನ್ನ ತೋರಿಸುತ್ತೇನೆ. ಯಾರಿಗೆ ಉತ್ತರ ಗೊತ್ತಿದೆಯೋ ಅವರು ಮಾತ್ರ ಕೈಯನ್ನ ಮೇಲಕ್ಕೆ. ಆಯ್ತಾ? ಈ ಚಿತ್ರವನ್ನ ಗಮನಿಸಿ. ಎತ್ತಿನ ಗಾಡಿ. ವೆರಿ ಗುಡ್. ಕೂತ್ಕೊಳ್ಳಿ. ಎತ್ತಿನ ಗಾಡಿ. ಎತ್ತಿನ ಗಾಡಿಯನ್ನ ಹಿಂದೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಉಪಯೋಗಿಸ್ತಾ ಇದ್ರು. ಏನಕ್ಕೆ? ಜನಗಳನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸಲು ಬಳಸ್ತಾ ಇದ್ರು. ವೆರಿ ಗುಡ್. ಕೂತ್ಕೊಳ್ಳಿ. ಮತ್ತೆ ಇನ್ನೊಂದು ಚಿತ್ರವನ್ನು ತೋರಿಸುತ್ತೇನೆ, ಗಮನಿಸಿ. ಹೇಳಿ. ವೆರಿ ಗುಡ್. ಜಟಕ ಬಂಡಿ ಅಂತ ಹೆಸರು. ಈ ಜಟಕ ಬಂಡಿಯನ್ನ ಯಾವ ಉದ್ದೇಶದಿಂದ ಬಳಸುತ್ತಿದ್ರು? ಮನುಷ್ಯರನ್ನು ಕರೆದುಕೊಂಡು ಹೋಗಬೇಕು. ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಕರೆದುಕೊಂಡು ಹೋಗೋದಕ್ಕೆ ಬಳಸುತ್ತಿದ್ದಾರೆ. ಮನುಷ್ಯರನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಕರೆದುಕೊಂಡು ಹೋಗುವುದು ಬಳಸ್ತಾರೆ ಅಲ್ವಾ? ವೆರಿ ಗುಡ್. ಅದರ ಜೊತೆಗೆ ಸರಕುಗಳನ್ನು ಸಹ ಸಾಗಾಟ ಮಾಡೋದಕ್ಕೆ ಎತ್ತಿನ ಜಟಕ ಬಂಡಿಯನ್ನ ಬಳಸ್ತಾರೆ ಅಲ್ವಾ? ಅದೇ ರೀತಿ ಇನ್ನೊಂದು ಚಿತ್ರವನ್ನ ತೋರಿಸುತ್ತೇನೆ. ಈ ಚಿತ್ರದಲ್ಲಿರುವಂತಹ ವಾಹನಗಳನ್ನ ಗಮನಿಸಿ. ನೋಡಿದ್ರ? ಸರಿ, ಈಗ ಈ ಚಿತ್ರದಲ್ಲಿ ಯಾವ ಯಾವ ವಾಹನಗಳನ್ನ ನೀವು ನೋಡಿದ್ರಿ? ಏರೋಪ್ಲೇನ್ ಅಂದ್ರೆ ವಿಮಾನ. ರೈಲು. ವೆರಿ ಗುಡ್. ಕೂತ್ಕೊಳ್ಳಿ. ನೀವು ಯಾವ ಚಿತ್ರಗಳನ್ನು ನೋಡಿದ್ರಿ? ಕಾರು. ಬೈಕ್. ದ್ವಿಚಕ್ರ ವಾಹನ. ವೆರಿ ಗುಡ್. ಕೂತ್ಕೊಳ್ಳಿ. ಮತ್ತೆ ಇನ್ನೊಂದು ಚಿತ್ರವನ್ನು ತೋರಿಸುತ್ತೇನೆ, ಅದನ್ನು ಸಹ ವೀಕ್ಷಿಸಿ. ಹೇಳಬೇಕು. ಆಟೋ. ಕನ್ನಡದಲ್ಲಿ ದ್ವಿಚಕ್ರ ವಾಹನ ಅಥವಾ ಇನ್ನೊಂದು ರಿಕ್ಷಾ. ವೆರಿ ಗುಡ್. ರಿಕ್ಷಾ ಅಥವಾ ಆಟೋ. ನಾವೆಲ್ಲರೂ ಆಟೋದಲ್ಲಿ ಪ್ರಯಾಣ ಮಾಡಿದ್ದೇವೆ. ನೀವು ಮಾಡಿದ್ದೀರಲ್ವಾ? ಹಾಗಾದ್ರೆ ನೀವು ಇಟ್ಕೊಳ್ಳಿ, ನಿಮಗೆ ಆಟೋದಲ್ಲಿ ಪ್ರಯಾಣ ಮಾಡಿದಂತಹ ಅನುಭವವನ್ನು ಹೇಳಿ. ಬಸ್ಗಿಂತ ಆಟೋ ಪ್ರಯಾಣ ವೆಚ್ಚವಾಗುತ್ತದೆ. ಮತ್ತೆ ನಾವು ಹೋಗ್ಬೇಕಾದ್ರೆ ಬೇಗ ತಲುಪೋದಕ್ಕೆ ಆಟೋ ವೆಚ್ಚ ನೋಡ್ಕೊಂಡು ಹೋಗೋದಕ್ಕಿಂತ ನಾವು ಬೇಗ ಟೈಮ್
ಸಮಯವನ್ನ ಉಳಿತಾಯ ಮಾಡ್ತೀವಿ ಕೂತ್ಕೊಳ್ಳಿ. ಹಾಗಾದ್ರೆ ಈಗ ಸಾರ್ವಜನಿಕರು ಅತಿ ಹೆಚ್ಚಾಗಿ ಉಪಯೋಗಿಸುವಂತಹ ವಾಹನ ಯಾವುದು? ಬಸ್ ಅಲ್ವಾ? ಬಸ್. ಆ ಬಸ್ ಸಾರ್ವಜನಿಕರ ಒಡನಾಡಿ ಅಂತಾನು ಹೇಳ್ಬೋದು. ಅದೇ ರೀತಿ ನೀವು ಹೇಳಿದಾಗೆ ಆಟೋ ರಿಕ್ಷಾ ಸಹ ಸಮಯವನ್ನ ನಾವು ಉಳಿಸಬಹುದು. ಆಟೋದಲ್ಲಿ ಹೋದ್ರೆ ಬೇಗ ನಾವು ಅನ್ಕೊಂಡಿರುವಂತಹ ಪ್ರದೇಶಕ್ಕೆ ತಲುಪಬಹುದು. ಅದೇ ರೀತಿ ಇವತ್ತಿನ ತರಗತಿಯಲ್ಲಿ ನಾವು ಡಾಕ್ಟರ್ ಎಚ್ ನರಸಿಂಹಯ್ಯನವರು ಬರೆದಿರುವಂತಹ ಆಟೋ ರಿಕ್ಷಾದ ರಸಪ್ರಸಂಗಗಳು ಎಂಬ ಘಟಕದಲ್ಲಿ